ಓಕೆ, ಸಿಮಿಲರ್ ಪ್ರಾಬ್ಲಮ್ಸ್ ಇದೆ. ಪ್ರೀವಿಯಸ್ ಒನ್ ಏನು ಡಿಸ್ಕಸ್ ಮಾಡೋದು ಅದೇ ಸಿಮಿಲರ್ ಪ್ರಾಬ್ಲಮ್ ಇದೆ. ಬರೆಯೋಣ. ಇಸ್ ಅ ಸೊಲ್ಯೂಷನ್. ಸೊ ಫಸ್ಟ್ ಏನಿದೆ ಫಂಕ್ಷನ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಬೈ ಎಕ್ಸ್ ಯಾವಾಗ ಎಕ್ಸ್ ಲೆಸ್ ದ್ಯಾನ್ 0 ಆದಾಗ. ರೈಟ್, ನಿಮಗೆ ನೋಟಲ್ಲಿ ಬರ್ಸಿದ್ದೀನಿ. ಕೋಶಂಟ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಫಂಕ್ಷನ್ಸ್ ಪ್ರೊವೈಡೆಡ್ ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0 ಅಂತ. ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 0 ಆದ್ಮೇಲೆ ಈ ಡಿನಾಮಿನೇಟರ್ 0 ಆಗಕ್ ಚಾನ್ಸೇ ಇಲ್ಲ. ಯಾಕೆಂದ್ರೆ ನಾವಿಲ್ಲಿ ಇಸ್ ಈಕ್ವಲ್ ಟು 0 ಚೂಸ್ ಮಾಡಂಗಿಲ್ಲ. ಎಕ್ಸ್ ಲೆಸ್ ದ್ಯಾನ್ 0 ಅಂದ್ರೆ ಎಕ್ಸ್ ಕೆನಾಟ್ ಬಿ 0. ಓಕೆ, ಹಾಗಾಗಿ ಸೊ ವಿ ನೋ ದಟ್ sin x and x are continuous functions. Then f of x is continuous function. F of x is continuous functions. ಬರಿಬಹುದಾ? ಯಾವ ಡೊಮೈನ್ ಅಲ್ಲಿ? ಸೊ ಎಕ್ಸ್ ಲೆಸ್ ದ್ಯಾನ್ 0 ಆದ್ರೆ sin x by x is continuous ಅಂತ ಡೈರೆಕ್ಟ್ ಬರಿಬಹುದಾ? sin x by x is continuous. ಯಾಕೆ? x less than 0. Quotient of two continuous functions. sin x is continuous function. Yes, sin x is everywhere continuous. Graph ನೋಡಿದೀವಿ. So x is continuous. Because x is polynomial function. sin x and x are continuous function. A quotient of two continuous function is again a continuous functions. Agar sin x and x are continuous functions, then f of x is a continuous function. F of x is what? Quotient of two continuous functions ಎಲ್ಲಿ x less than 0 ನಲ್ಲಿ ಬರೆದಿದ್ದಾಯ್ತು. ನೆಕ್ಸ್ಟ್ x greater than 0 ಏನಾಗುತ್ತೆ? x greater than 0 ಇಲ್ಲಿ ಬ್ರಾಂಚ್ ಪಾಯಿಂಟ್ ಇದೆ ನೋಡಿ, ಅದನ್ನ ಸಪರೇಟ್ ಆಗಿ ಚೆಕ್ ಮಾಡೋಣ. ಹೌದಾ? x greater than 0, what is f of x? f of x is x plus 1. Right? This is a polynomial function alwa. f of x is equal to x plus 1 polynomial function alwa. So polynomial function is continuous function. Polynomial function is continuous function. ಬರೀಬಹುದಾ? Function is continuous function. Polynomial function is continuous function. ಓಕೆನಾ? ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ನಾವಿಲ್ಲಿ ಸಪರೇಟ್ ಚೆಕ್ ಮಾಡಬೇಕು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ ಇವಾಗ ಕಂಟಿನ್ಯೂಟಿ ಸಪರೇಟ್ ಚೆಕ್ ಮಾಡಬೇಕು. ಸಪರೇಟ್ ಇಂಡಿವಿಜುವಲ್ ಚೆಕ್ ಮಾಡಬೇಕು. ಓಕೆನಾ? ಇವಾಗ ನಾವು ಎಕ್ಸ್ ಗ್ರೇಟರ್ ದ್ಯಾನ್ 0 ನ ಕಂಟಿನ್ಯೂಟಿ ಹೇಳ್ಬಿಟ್ವಿ, ಎಕ್ಸ್ ಲೆಸ್ ದ್ಯಾನ್ 0 ನ ಕಂಟಿನ್ಯೂಟಿ ಹೇಳ್ಬಿಟ್ವಿ. ಎಕ್ಸ್ ಲೆಸ್ ದ್ಯಾನ್ 0 ಅಂದ್ರೆ ಮೈನಸ್ ಇನ್ಫಿನಿಟಿ ಟು 0 ವರೆಗೂ ಎಲ್ಲ ಕಂಟಿನ್ಯೂಟಿ ಚೆಕ್ ಮಾಡಿದೀವಿ ಅಂತ. ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ ಸೊ 0 ಟು ಇನ್ಫಿನಿಟಿ ವರೆಗೆ ಯಾವ್ಯಾವ ಪಾಯಿಂಟ್ ಅಲ್ಲಿ ಬರ್ತವೆ ಆ ಎಲ್ಲಾ ಪಾಯಿಂಟ್ ಅಲ್ಲೂ ಕಂಟಿನ್ಯೂಸ್ ಬರೆದಿವಿ ಅಂತ. ಯಾವ ಆಧಾರದ ಮೇಲೆ ಅಂದ್ರೆ polynomial function is continuous in domain ಅಂತ. polynomial function is continuous in its domain ಅಂತಂದ್ರೆ what is the domain? Real number. ಇಡೀ ರಿಯಲ್ ನಂಬರ್ ಅಲ್ಲಿ ಕಂಟಿನ್ಯೂಸ್ ಆಗುತ್ತೆ ಅಂದ್ಮೇಲೆ 0 ಟು ಇನ್ಫಿನಿಟಿ ಅಲ್ಲಿ ಕಂಟಿನ್ಯೂಸ್ ಆಗುತ್ತೆ. ಎಸ್, ಅಬ್ಸಲ್ಯೂಟ್ಲಿ ಕಂಟಿನ್ಯೂಸ್ ಆಗುತ್ತೆ. ಎಕ್ಸ್ ಲೆಸ್ ದ್ಯಾನ್ 0 ಇಲ್ಲೇನಿದೆ, ಇದ್ರ ಡೊಮೈನ್ ಏನು? r ಮೈನಸ್ 0. ನಲ್ಲಿ ಮಾತ್ರ ಕಂಟಿನ್ಯೂಸ್ ಆಗಲ್ಲ, ಇದೆ ಅಷ್ಟೇ. ಇದು r ಮೈನಸ್ 0 ಇದ್ರ ಟೋಟಲ್ ಡೊಮೈನ್ ಹೇಳ್ತಾ ಇದ್ದೀನಿ. ಇದ್ರ ಡೊಮೈನ್ r ಮೈನಸ್ 0. ಓಕೆನಾ? ಸೊ r ಮೈನಸ್ 0 ನಲ್ಲಿ ಆಗ್ತದೆ, ಕಂಟಿನ್ಯೂಸ್ ಆಗ್ತದೆ ಅಂದ್ರೆ ಮೈನಸ್ ಇನ್ಫಿನಿಟಿ ಟು 0 ನಲ್ಲಿ ಕಂಟಿನ್ಯೂಸ್ ಆಗಲ್ಲ, ಕಂಟಿನ್ಯೂಸ್ ಆಗೇ ಆಗುತ್ತೆ. ನಾವಿನ್ ಎಲ್ಲಿ ಚೆಕ್ ಮಾಡಬೇಕಾಗಿರೋದು ಇಂಡಿವಿಜುವಲಿ? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕಾದ್ರೆ ಏನ್ ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಲೇಬೇಕು. ಕರೆಕ್ಟಾ? ಯಾಕೆಂದ್ರೆ ಎಕ್ಸ್ ಲೆಸ್ ದ್ಯಾನ್ 0 ಅಂದ್ರೆ ಫಂಕ್ಷನ್ ಈ ಫಂಕ್ಷನ್ ಬರುತ್ತೆ, ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ ಫಂಕ್ಷನ್ಸ್ ಎಕ್ಸ್ ಪ್ಲಸ್ 1 ಬರುತ್ತೆ. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನ್ ಬರೋಣ? ಇಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ x tends to 0 through the value less than 0. A less than 0 ಇಲ್ಲಿ ಅಲ್ವಾ? ಹಾಗಾದ್ರೆ what is f of x? f of x is sin x by x is equal to limit sin x by x as x tends to 0 is what? 1. Okay na? Next, so right hand limit is a limit x tends to 0 through the value greater than 0. Greater than 0 ಇಲ್ಲಿ ಇದೆಯಲ್ಲ, ಹಾಗಾದ್ರೆ what is f of x? x plus 1. x plus 1. Now put x is equal to 0. ಏನಾಗುತ್ತೆ? 0 ಅಂದ್ರೆ 0 plus 1 ಆಗುತ್ತೆ. ಸೊ ನೆಕ್ಸ್ಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಯಾವ ಪಾಯಿಂಟ್ ಅಲ್ಲಿ? x is equal to 0 ನಲ್ಲಿ x is equal to 0 ಇಲ್ಲಿ ಇದೆಯಲ್ಲ, f of x is what? x plus 1. So implies what is f of 0? f of 0 is 1. 0 ಕೊಟ್ರೆ ಏನಾಯ್ತು? ಸೊ f of 0 is 1 ಆಯ್ತು. ನೋಡಿ,
ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಈಕ್ವಲ್ ಆಗ್ತಿದೆಯಾ ಅಂದ್ರೆ ಏನಾಯ್ತಿದೆ, ಫಂಕ್ಷನ್ ಕಂಟಿನ್ಯೂಸ್ ಆಯ್ತು. ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ಅಂತ ಬರೀಬೇಕು, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಓಕೆನಾ, ಇಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ ಕಂಟಿನ್ಯೂಸ್ ಅಂತ ಬರ್ದ್ವಿ, ಇಲ್ಲಿ ಎಕ್ಸ್ ಗ್ರೇಟರ್ ದನ್ 0 ನಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಅಂತ ಬರ್ದ್ವಿ, ಇಲ್ಲಿ ಎಕ್ಸ್ ಲೆಸ್ ದನ್ 0 ನಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಅಂತ ಬರ್ದ್ವಿ. ಎಕ್ಸ್ ಲೆಸ್ ದನ್ 0 ಬರ್ದಿದೆ ಆಯ್ತು, ಎಕ್ಸ್ ಗ್ರೇಟರ್ ದನ್ 0 ಬರ್ದಿದೆ ಆಯ್ತು, ಎಕ್ಸ್ ಇಸ್ ಈಕ್ವಲ್ ಟು 0 ಬರ್ದಿದೆ ಆಯ್ತು. ಅಂದ್ರೆ ಇಡೀ ರಿಯಲ್ ನಂಬರ್ ಅಲ್ಲಿ ಕಂಟಿನ್ಯೂಸ್ ಚೆಕ್ ಆಗೋದಂಗ ಆಯ್ತಾ. ಹಾಗಾದ್ರೆ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಇನ್ ರಿಯಲ್ ನಂಬರ್. ಹಾಗಾದ್ರೆ ಏನ್ ಬರೀಬಹುದು, ಫೈನಲಿ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಇನ್ ರಿಯಲ್ ನಂಬರ್. ಓಕೆನಾ, ನೋಡಿ ಈ ಫಂಕ್ಷನ್ ಕಂಟಿನ್ಯೂಸ್ ಬರೆದಿರೋದು ಎಕ್ಸ್ ಗ್ರೇಟರ್ ದ್ಯಾನ್ 0 ನಲ್ಲಿ. ನೆಕ್ಸ್ಟ್, ಸೊ ಎಕ್ಸ್ ಲೆಸ್ ದ್ಯಾನ್ 0 ನಲ್ಲಿ ಎಫ್ ಸೈನ್ ಎಕ್ಸ್ ಬೈ ಎಕ್ಸ್ ಈಸ್ ಕಂಟಿನ್ಯೂಸ್, ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ಸ್, ಕೋಶೆಂಟ್ ಆಫ್ ಟು ಕಂಟಿನ್ಯೂಸ್ ಫಂಕ್ಷನ್, ಸಮ್ ಆಫ್ ಟು ಕಂಟಿನ್ಯೂಸ್ ಫಂಕ್ಷನ್, ಡಿಫರೆನ್ಸ್ ಆಫ್ ಟು ಕಂಟಿನ್ಯೂಸ್ ಫಂಕ್ಷನ್, ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡ್ ಬರೆದಿದ್ದೀನಿ. ಇಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ ಕಂಟಿನ್ಯೂಸ್, ಹಾಗಾಗಿ ಎಕ್ಸ್ ಗ್ರೇಟರ್ ದ್ಯಾನ್ 0 ನಲ್ಲಿ ಪಾಲಿನಾಮಿಯಲ್ ಇಸ್ ಕಂಟಿನ್ಯೂಸ್ ಅಂತ ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಇಲ್ಲಿ ಸೊ ಕೋಶೆಂಟ್ ಆಫ್ ಟು ಕಂಟಿನ್ಯೂಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಫಂಕ್ಷನ್, ಹಾಗಾದ್ರೆ ಸೊ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಂತ ಬರ್ತೀನಿ. ನಾನು ಎಲ್ಲಿ ಇಂಡಿವಿಜುವಲಿ ಚೆಕ್ ಮಾಡ್ಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಇನ್ವಾಲ್ವ್ ಆಗಿರ್ತವೆ ನಂಬರ್ ಆ ಪಾಯಿಂಟ್ ಅಲ್ಲಿ ಕಂಟಿನ್ಯೂಟಿ ನೋಡ್ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 0 ಆದ್ರೆ ಇಂಡಿವಿಜುವಲಿ ಚೆಕ್ ಮಾಡಿದ್ದೀನಿ, ಅಂದ್ರೆ ಇಡೀ ರಿಯಲ್ ನಂಬರ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಿದಂಗ ಆಯ್ತು. ಎಕ್ಸ್ ಲೆಸ್ ದ್ಯಾನ್ 0 ಅಂದ್ರೆ ಮೈನಸ್ ಇನ್ಫಿನಿಟಿ 0 ಚೆಕ್ ಮಾಡಿದಾಗ ಆಯ್ತು. ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ 0 ಟು ಇನ್ಫಿನಿಟಿ ಚೆಕ್ ಮಾಡಿದಾಗ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 0 ಅಂದ್ರೆ ಟೋಟಲ್ ರಿಯಲ್ ನಂಬರ್ ಚೆಕ್ ಮಾಡಿದಾಗ ಆಯ್ತು. ಅಂದ್ರೆ there is no point of discontinuity. ಓಕೆನಾ?